Hi, how are you students? This is Nagaraj SP, lecturer in accountancy, Vishwamanava PU College. In the previous video, we solved the problems in respective of accounting ratios 12 marks. In that question bank problems, we solved the two problems in respective of 12 marks questions. Okay, let us we solve the remaining problems, that is third one in respective of accounting ratio. From the following information, calculate inventory turnover ratio, trade receivable turnover ratio, trade payables turnover ratio, earning per share, book value per share, and dividend per payout ratio. Okay. Inventory turnover ratio. COGS or CORFO divided by average stock. Problem ಅಲ್ಲಿ CORFO cost of revenue from operation ಅಂತ ಇದೆ. Cost of revenue from operation ಅಂತ ಇದೆ. That indicates CORFO as cost of goods. Direct COGS ಅವರೇ ಕೊಟ್ಟಿದ್ದಾರೆ. COGS ಎಷ್ಟು ಕೊಟ್ಟಿದ್ದಾರೆ? 5 ಲಕ್ಷ. ಡಿವೈಡೆಡ್ ಬೈ ಅವರೇಜ್ ಸ್ಟಾಕ್. ಅವರೇಜ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಸ್ಟಾಕ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಏನು ಕೊಟ್ಟಿಲ್ಲ, ಇನ್ವೆಂಟರಿ ಒಬ್ಬೇ ಕೊಟ್ಟಿದ್ದಾರೆ. ಸೊ ಇನ್ವೆಂಟರಿನೇ ತಗೊಳ್ಳಿ. ಎಷ್ಟು? 1 ಲಕ್ಷ. ನೋಡಿ 5 lakh divided by 1 lakh, that is 5 lakhs. ಅವರೇಜ್ ಸ್ಟಾಕ್ ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಎರಡೂ ಕೊಡಬೇಕಾಯ್ತು. ಬಟ್ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ನಿಮಗೆ ಏನು ಮಾಡಿದ್ದಾರೆ, ಇನ್ವೆಂಟ್ರಿ ಅಂತ ಮಾತ್ರ ಕೊಟ್ಟಿದ್ದಾರೆ. ಓಪನಿಂಗ್ ಸ್ಟಾಕು ಇಲ್ಲ, ಕ್ಲೋಸಿಂಗ್ ಸ್ಟಾಕು ಇಲ್ಲ. ಓಪನಿಂಗ್ ಸ್ಟಾಕು ಕ್ಲೋಸಿಂಗ್ ಸ್ಟಾಕ್ ಎರಡೂ ಇದ್ದಿದ್ರೆ ಆ್ಯಡ್ ಮಾಡಿ ಡಿವೈಡೆಡ್ ಬೈ 2 ಮಾಡ್ತಾಯಿದ್ವಿ, ಪ್ರೀವಿಯಸ್ ಕ್ಲಾಸಲ್ಲಿ ಮಾಡಿದ ಹಾಗೆ. ಬಟ್ ಇಲ್ಲಿ ಡೈರೆಕ್ಟಾಗಿ ಇನ್ವೆಂಟ್ರಿ ಕೊಟ್ಟಿದ್ದಾರೆ. ಇನ್ವೆಂಟ್ರಿ ಮಾತ್ರ ತಗೊಳ್ಳಿ. ಎಷ್ಟು? 1 lakh. ಸೊ 5 lakh ಡಿವೈಡೆಡ್ ಬೈ 1 lakh ಮಾಡಿ ಎಷ್ಟು? 5 times. ಇದು ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ. ನೆಕ್ಸ್ಟ್ ಟ್ರೇಡ್ ರಿಸೀವಬಲ್ ಟರ್ನೋವರ್ ರೇಷಿಯೋ. Net credit sales divided by average trade sales. Net credit sales ಸಿ ಈ ಪ್ರಾಬ್ಲಮಲ್ಲಿ ನೆಟ್ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಸೇಲ್ಸೇ ಕೊಟ್ಟಿಲ್ಲ. ಸೇಲ್ಸ್ ಕೊಟ್ಟಿಲ್ಲ ಅಂದಾಗ ನಾವೇನು ಮಾಡಬೇಕು? COGS ಇದೆಯಲ್ಲ, COGS 5 lakh, ಆ COGS ಅನ್ನೇ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ. ಓಕೆ, ನೋಟ್ ಅಂತ ಬರ್ಕೊಂಡು COGS is treated as net credit sales. ಸೇಲ್ಸ್ ಇನ್ಫಾರ್ಮೇಷನ್ನೇ ಕೊಟ್ಟಿಲ್ಲ. ಓಕೆ, ಕ್ಯಾಶ್ ಸೇಲು ಕೊಟ್ಟಿಲ್ಲ, ಕ್ರೆಡಿಟ್ ಸೇಲ್ಸು ಕೊಟ್ಟಿಲ್ಲ. ಸೊ ಆವಾಗ ನಾವೇನು ಮಾಡಬೇಕು ಅಂದರೆ COGS ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ 5 lakh ಇದೆಯಲ್ಲ, ಅದನ್ನೇ ನಾವು ಕ್ರೆಡಿಟ್ ಸೇಲ್ಸ್ ಅಂತ ಟ್ರೀಟ್ ಮಾಡ್ತೀವಿ.
ಡಿವೈಡೆಡ್ ಬೈ ಅವರೇಜ್ ಟ್ರೇಡ್ ರಿಸೀವಬಲ್ಗೆ 50,000 ಕೊಟ್ಟಿದ್ದಾರೆ. ಸೊ 50,000 ನಿಮಗೆ ಟ್ರೇಡ್ ರಿಸೀವಬಲ್ ಕೊಟ್ಟಾಗ ಅದನ್ನೇ ನೀವು ತಗೋಬೇಕಾಗುತ್ತೆ. 50,000 ಬಂದ್ಬಿಟ್ಟು ಅವರೇಜ್ ಟ್ರೇಡ್ ಇಲ್ಲಿ ಓಪನಿಂಗ್ ಬುಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನೂ ಕೊಟ್ಟಿಲ್ಲ. ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಯಿತು. ಓಪನಿಂಗ್ ಪ್ಲಸ್ ಕ್ಲೋಸಿಂಗ್ ಡಿವೈಡೆಡ್ ಬೈ 2 ಮಾಡಿದರೆ ನಿಮಗೆ ಅವರೇಜ್ ಮಾಡ್ಕೋಬೋದು. ಬಟ್ ಡೈರೆಕ್ಟ್ ಟ್ರೇಡ್ ರಿಸೀವಬಲ್ 5 lakh ಡಿವೈಡೆಡ್ ಬೈ 50,000 10 times. ನೆಕ್ಸ್ಟ್ ಮಾಡಿ ಟ್ರೇಡ್ ರಿಸೀವಬಲ್ ಆದಮೇಲೆ ಟ್ರೇಡ್ ಪೇಯಬಲ್. ट्रेड पेएबल टर्नओवर रेशियो ट्रेड पेएबल टर्नओवर रेशियो नेट क्रेडिट परचेज divided by average trade. ಸಿ ಪ್ರಾಬ್ಲಮಲ್ಲಿ ನೆಟ್ ಕ್ರೆಡಿಟ್ ಪರ್ಚೇಸ್ ಅಂತ ಬಂದಾಗ ಪರ್ಚೇಸ್ ಕೊಟ್ಟಿದ್ದಾರೆ, ನೆಟ್ ಪರ್ಚೇಸ್ ಕೊಟ್ಟಿದ್ದಾರೆ, ಕ್ಯಾಶ್ ಪರ್ಚೇಸು ಇಲ್ಲ, ಕ್ರೆಡಿಟ್ ಪರ್ಚೇಸು ಇಲ್ಲ. ಸೊ ನೆಟ್ ಪರ್ಚೇಸು 4 lakh ಏನಿದೆಯಲ್ಲ ಆ 4 lakhನೇ ನಾವೇನು ಮಾಡಬೇಕಾಗುತ್ತೆ, ಕ್ರೆಡಿಟ್ ಪರ್ಚೇಸ್ 4 lakh ಡಿವೈಡೆಡ್ ಬೈ ಟ್ರೇಡ್ ಪೇಯಬಲ್ಸ್ ಅವರೇಜ್ ಟ್ರೇಡ್ ಪೇಯಬಲ್ಸ್ ಅಂತ ಬಂದಾಗ ಟ್ರೇಡ್ ಪೇಯಬಲ್ 75,000 ಕೊಟ್ಟಿದ್ದಾರೆ. ಸೊ ಟ್ರೇಡ್ ಪೇಯಬಲ್ 75,000 ಕೊಟ್ಟಾಗ ನಾವು ಅವರೇಜ್ ಟ್ರೇಡ್ ಪೇಯಬಲ್ಸನ್ನು 75,000 ಅಂತಲೇ ನಾವು ಕನ್ಸಿಡರ್ ಮಾಡ್ತೀವಿ. 4 lakh ಡಿವೈಡೆಡ್ ಬೈ 75,000 ಮಾಡಿದರೆ ನಿಮಗೆ ಎಷ್ಟು ಬರುತ್ತೆ ಅಂದರೆ 5.3 times. 5.33 times. Okay. Trade payables turnover ratio ಆದ್ಮೇಲೆ अर्निंग पर शेयर अर्निंग पर शेयर EPS ना ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಿಮಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ divided by number of equity shares. EPS ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒಂದು ಶೇರಿಗೆ ಎಷ್ಟು ಅರ್ನಿಂಗ್ಸು ಬರುತ್ತೆ ಈಕ್ವಿಟಿ ಶೇರ್ ಹೋಲ್ಡರ್ಸಿಗೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್. ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿದರೆ ಇಟ್ ಈಸ್ ಅನ್ ಅಮೌಂಟ್ ವಿಚ್ ಈಸ್ ಗೋಯಿಂಗ್ ಟು ಬಿ ಅವೈಲಬಲ್ ಟು ದ ಈಕ್ವಿಟಿ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಸ್ ಡಿವಿಡೆಂಡನ್ನು ಲೆಸ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ ಮಾಡಬೇಕಾಗುತ್ತೆ. ಸಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬಿಫೋರ್ ಡಿವಿಡೆಂಡ್ ಎಷ್ಟಿದೆ, 1,75,000 ಇದೆ. $1,75,000 ಇದೆ ಮೈನಸ್ ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಬೇಕು.
ಪ್ರಿಫರೆನ್ಸ್ ಡಿವಿಡೆಂಡ್ ಮಾಡಬೇಕು ಅಂದರೆ ಇಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇರಬೇಕು. ಪ್ರಿಫರೆನ್ಸ್ ಶೇರ್ಸು ಮತ್ತು ಪ್ರಿಫರೆನ್ಸ್ ಡಿವಿಡೆಂಡನ್ನ ಒಂದು ಪರ್ಸೆಂಟೇಜ್ ಅಥವಾ ಪ್ರಿಫರೆನ್ಸ್ ಡಿವಿಡೆಂಡ್ ಇರಬೇಕು. ಬಟ್ ಕೀಪ್ ಇಟ್ ಇನ್ ಮೈಂಡ್, ಪ್ರಾಬ್ಲಮಲ್ಲಿ ಬೇಕು ಅಂತಲೇ ಪ್ರಿಫರೆನ್ಸ್ ಶೇರ್ಸೇ ಕೊಟ್ಟಿಲ್ಲ. ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟಿಲ್ಲ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡೇ ಬರೋದಿಲ್ಲ. ಯಾಕೆಂದರೆ ನಾವು ಕಂಪ್ನಿಯಿಂದ ಪ್ರಿಫರೆನ್ಸ್ ಶೇರ್ಸನ್ನೇ ಇಶ್ಯೂ ಮಾಡಿಲ್ಲ ಅಂದರೆ ಪ್ರಿಫರೆನ್ಸ್ ಡಿವಿಡೆಂಡಲ್ಲಿ ಬರುತ್ತೆ. ನಾವು ಕಂಪ್ನಿಯಿಂದ ನಾವು ಇಶ್ಯೂ ಮಾಡಿರೋದು ಯಾವುದಾದ್ರೆ ಯಾವ್ದು ಇಶ್ಯೂ ಮಾಡಿರ್ತೀವಿ, ಪ್ರಿಫರೆನ್ಸ್ ಮಾಡಿಲ್ಲ ಅಂದರೆ ಯಾವ್ದು ಮಾಡಿರ್ತೀವಿ, ಈಕ್ವಿಟಿ. ಸೊ ನಮಗೆ 1,75,000 PAT ಏನಿದೆಯಲ್ಲ ಅದನ್ನೇ ತೊಗೊಳ್ತೀವಿ, ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್. ನಂಬರ್ ಆಫ್ ಈಕ್ವಿಟಿ ಶೇರ್ಸು ಪ್ರಾಬ್ಲಮಲ್ಲಿ ಎಷ್ಟು ಕೊಟ್ಟಿದ್ದಾರೆ, 70,000 ಕೊಟ್ಟಿದ್ದಾರೆ. 1,75,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 2.5 rupees ಬರುತ್ತೆ. ಎಷ್ಟು ಬರುತ್ತೆ, 2.5 rupees. Okay, so this is the EPS. Next, book value per share. Book value per share is equal to formula equity fund, equity shareholders fund divided by number of equity shares. ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ಯಾವಾಗಲೂ ಏನಿರುತ್ತೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅಂತ ಕೀಪ್ ಇಟ್ ಇನ್ ಮೈಂಡ್. ಈಕ್ವಿಟಿ ಕ್ಯಾಪಿಟಲು ಪ್ಲಸ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸನ್ನು ಎರಡೂ ಆ್ಯಡ್ ಮಾಡಿದರೆ ನಮಗೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಸಿಗುತ್ತೆ. ಇಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಮಗೇನೇನು ಕೊಟ್ಟಿದ್ದಾರೆ, ಈಕ್ವಿಟಿ ಕ್ಯಾಪಿಟಲ್ ಪ್ಲಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT. ಈಕ್ವಿಟಿ ಕ್ಯಾಪಿಟಲ್ ಎಷ್ಟು, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ is equal to equity share capital plus PAT. equity capital ಬಂದ್ಬಿಟ್ಟು 7 lakh plus PAT ಬಂದ್ಬಿಟ್ಟು 1 lakh. So total 8,75,000 divided by 70,000. 8,75,000 divided by 70,000 ಮಾಡಿದರೆ ನಮಗೆ ಎಷ್ಟು ಬರುತ್ತೆ ಅಂದರೆ 12.5 rupees ಬರುತ್ತೆ. 12.5 rupees ಇಟ್ ಈಸ್ ಎ ಬುಕ್ ವ್ಯಾಲ್ಯೂ ಪರ್ ಶೇರ್, ಅಂದರೆ ಒಂದು ಶೇರಿಗೆ 12.5. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ dividend per share. Dividend payout ratio. ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿ
ಅಂದರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವಿಡೆಂಡ್ ಪೇಔಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಾರ್ಮುಲಾ ಡಿವಿಡೆಂಡ್ ಪರ್ ಶೇರ್ divided by earning per share. ಡಿವಿಡೆಂಡ್ ಪೇಔಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಡಿವಿಡೆಂಡ್ ಪರ್ ಶೇರ್ ಡಿವೈಡೆಡ್ ಬೈ ಅರ್ನಿಂಗ್ ಪರ್ ಶೇರ್. ಡಿವಿಡೆಂಡ್ ಪರ್ ಶೇರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಲಿಸನ್ ಹಿಯರ್. ನಿಮಗೆ ಡಿವಿಡೆಂಡ್ ಡಿಕ್ಲೇರ್ಡ್ ಅಟ್ 15% ಅಂತ ಕೊಟ್ಟಿದ್ದೇನೆ. ಡಿವಿಡೆಂಡ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ 15%. ಸೊ ಡಿವಿಡೆಂಡ್ ಪರ್ ಶೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕು. DPS ಕ್ಯಾಲ್ಕುಲೇಟ್ ಮಾಡಬೇಕು. ಈಕ್ವಿಟಿ ಕ್ಯಾಲ್ಕುಲೇಷನ್ 7 ಅದಕ್ಕೆ ಡಿವಿಡೆಂಡ್ ಪರ್ಸೆಂಟೇಜ್ 15%. 7 ಲ್ಯಾಕಿಗೆ 15% ಮಾಡಿದರೆ ಎಷ್ಟು ಬರುತ್ತೆ? 70,000 1,05,000. So 1,05,000 divided by number of equity shares 70,000. See 1,05,000 divided by 70,000, that is 1.5. ಈಕ್ವಿಟಿ ಕ್ಯಾಪಿಟಲ್ ಬಂದ್ಬಿಟ್ಟು 7 lakh, ಡಿವಿಡೆಂಡ್ ಪರ್ಸೆಂಟ್ ಬಂದ್ಬಿಟ್ಟು 15%. 7 ಲಕ್ಷ ಈಕ್ವಿಟಿ ಕ್ಯಾಪಿಟಲ್ಗೆ 15% ಡಿವಿಡೆಂಡ್ ಆದರೆ ಎಷ್ಟಾಗುತ್ತೆ? 1,05,000. 1,05,000 ಡಿವೈಡೆಡ್ ಬೈ ನಂಬರ್ ಆಫ್ ಈಕ್ವಿಟಿ ಶೇರ್ಸ್ 70,000. 1,05,000 ಡಿವೈಡೆಡ್ ಬೈ 70,000 ಮಾಡಿದ್ರೆ 1.5 rupees ಬರುತ್ತೆ. 1.5 rupees ಬಂದ್ಬಿಟ್ಟು ಡಿವಿಡೆಂಡ್ ಪರ್ ಶೇರ್. ಆಲ್ರೆಡಿ EPS ಕ್ಯಾಲ್ಕುಲೇಟ್ ಮಾಡಿದ್ವಿ. ಅರ್ನಿಂಗ್ ಪರ್ ಶೇರ್ ಆಗಲೇ ಎಷ್ಟು ಬಂದಿತ್ತು? 2.5 rupees ಬಂದಿತ್ತು. ಸೊ 1.5 ಡಿವೈಡೆಡ್ ಬೈ 2.5 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 0.6. ಎಷ್ಟು ಬರುತ್ತೆ? 0.6. ಡಿವಿಡೆಂಡ್ ಪೇಔಟ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ DPS ಡಿವೈಡೆಡ್ ಬೈ EPS. ಫಸ್ಟ್ DPS ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ಆಮೇಲೆ EPS ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತಿರಲ್ಲ ಆ EPS ಅನ್ನು ಡಿವೈಡೆಡ್ ಬೈ ಮಾಡಿದರೆ ನಮಗೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟು ಬರುತ್ತೆ? 0.6 ಬರುತ್ತೆ. So this is the third one problem. Let us move on to the next one problem. Fourth one. Okay, look at the fourth one. From the following information, calculate gross profit ratio, inventory turnover ratio, trade receivable turnover ratio, return on shareholders fund or return on net worth. Return on net worth andru onde, return on shareholders fund andru onde. Next, return on investments, book value per share. First one, gross profit ratio. Gross profit divided by net sales into 100. ಗ್ರಾಸ್ ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾರೆ? 60,000 ಕೊಟ್ಟಿದ್ದಾರೆ. ಡಿವೈಡೆಡ್ ಬೈ ನೆಟ್ ಸೇಲ್ಸ್ 3 lakh. into 100. ಗ್ರಾಸ್ ಪ್ರಾಫಿಟ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ GP ಡಿವೈಡೆಡ್ ಬೈ ನೆಟ್ ಸೇಲ್ಸ್ ಇಂಟು 100. GP ಬಂದುಬಿಟ್ಟು 60,000, ನೆಟ್ ಸೇಲ್ಸ್ ಬಂದುಬಿಟ್ಟು 3 lakh ಮಾಡಿದರೆ ನಮಗೆ ಎಷ್ಟು ಪರ್ಸೆಂಟ್ ಬರುತ್ತೆ? 20%.
ನೆಕ್ಸ್ಟ್ ಸೆಕೆಂಡ್ ಗ್ರಾಸ್ ಪ್ರಾಫಿಟ್ ರೇಷಿಯೋ ಅಂದರೆ ಇನ್ವೆಂಟ್ರಿ ಟರ್ನೋವರ್ ರೇಷಿಯೋ. ಇನ್ವೆಂಟ್ರಿ ಟರ್ನೋವರ್ ರೇಷಿಯೋಗೆ ಫಾರ್ಮುಲಾ COGS divided by average ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡನ್ನು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವರೇ ಕೊಟ್ಟಿದ್ದಾರೆ ಡೈರೆಕ್ಟಾಗಿ. ಎಷ್ಟು ಕೊಟ್ಟಿದ್ದಾರೆ? 2,40,000. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅವರೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅವರೇಜ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವರೇಜ್ ಸ್ಟಾಕನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡೆಡ್ ಬೈ 2. ಓಪನಿಂಗ್ ಸ್ಟಾಕ್ ಬಂದ್ಬಿಟ್ಟು 58,000. closing stock 62,000 divided by 2 is 60,000. Okay. Two lakh 40 divided by 60. Four times. ನೋಡಿ ಟರ್ನೋವರ್ ರೇಷಿಯೋಗೆ ಟೈಮ್ಸ್ ಅಂತ ಬರುತ್ತೆ, ಪ್ರಾಫಿಟಬಿಲಿಟಿ ರೇಷಿಯೋಗೆ ಪರ್ಸೆಂಟೇಜ್ ಬರುತ್ತೆ. ಸೊ 20% ಮತ್ತೆ 4 times. ನೆಕ್ಸ್ಟ್ ಥರ್ಡ್ ಟ್ರೇಡ್ ರಿಸೀವಬಲ್ ಟರ್ನೋವರ್ ರೇಷಿಯೋ net credit sales divided by average credit sales. ಇಲ್ಲಿ ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ, ಸೊ ಸೇಲ್ಸ್ ನಾವು ಕ್ರೆಡಿಟ್ ಸೇಲ್ಸ್ ಅಂತ ನೋಡ್ತೀವಿ. 3 lakh average trade receivable ತೊಗೊಳ್ಳಿಕ್ಕೆ ಟ್ರೇಡ್ ರಿಸೀವಬಲ್ ಕೊಟ್ಟಿದೆ, ಅವರೇಜ್ ಟ್ರೇಡ್ ರಿಸೀವಬಲ್ ಕೊಟ್ಟಿಲ್ಲ. ಓಕೆ, ಸೊ ಟ್ರೇಡ್ ರಿಸೀವಬಲ್ 32,000 ಅವರೇಜ್ ಟ್ರೇಡ್ ರಿಸೀವಬಲ್ ಅಂತ ಕನ್ಸಿಡರ್ ಮಾಡಿ 3 lakh divided by 32,000 3 lakh divided by 32,000 ಮಾಡಿದ್ರೆ ನಮಗೆ 9.375 times ಬರುತ್ತೆ. ಓಕೆ, ನೆಕ್ಸ್ಟ್ ಮಾಡಿ next one, return on shareholders fund. ನೋಡಿ, ಅದನ್ನು ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ ಅಂತನಾದರೂ ಕೇಳ್ಬೋದು, ಅಥವಾ ರಿಟರ್ನ್ ಆನ್ ನೆಟ್ವರ್ತ್ ಅಂತನಾದರೂ ಕೇಳ್ಬೋದು. ರಿಟರ್ನ್ ಆನ್ ನೆಟ್ವರ್ತ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಿ ಅಂದರೆ ಅದೂ ಒಂದೇ, ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ ಅದನ್ನು ಒಂದೇ. ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನೀವು ಫಾರ್ಮುಲಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ PAT ಡಿವೈಡೆಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್. Profit after tax divided by shareholders fund into 100. ಪ್ರಾಬ್ಲಮ್ ಅಲ್ಲಿ PAT ಕೊಟ್ಟಿದ್ದಾರೆ,
ಎಷ್ಟು 1 ಲ್ಯಾಕ್. ನೆಕ್ಸ್ಟ್ ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಶೇರ್ ಹೋಲ್ಡರ್ಸ್ ಫಂಡ್ ಇಸ್ ಈಕ್ವಲ್ ಟು ಶೇರ್ ಕ್ಯಾಪಿಟಲ್ ಪ್ಲಸ್ ಪೇ. ನೋಡಿ, ಶೇರ್ ಕ್ಯಾಪಿಟಲ್ ಪ್ಲಸ್ ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಓಕೆ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ನಿಮಗೆ ಪ್ರಾಫಿಟ್ ಬಂದಿರೋದನ್ನ ನೀವೆಲ್ಲಿ ತೋರಿಸ್ಬೇಕಾಗುತ್ತೆ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಂತ ತೋರಿಸ್ಬೇಕಾಗುತ್ತೆ. ಈ ಪ್ರಾಬ್ಲಮಲ್ಲಿ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದೇನೆ ಮತ್ತು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅದರಲ್ಲಿ ಬರ್ತಕ್ಕಂಥ ಐಟಮ್ P&L ಕೊಟ್ಟಿದೆ. ಶೇರ್ ಕ್ಯಾಪಿಟಲ್ ಬಂದ್ಬಿಟ್ಟು 6 lakh ಪ್ಲಸ್ ಪ್ರಾಫಿಟ್ 3 lakh, that is 9 lakh. 9 lakh ಬಂದ್ಬಿಟ್ಟು ಶೇರ್ ಹೋಲ್ಡರ್ಸ್ ಫಂಡ್. ಸೊ 1 lakh ಡಿವೈಡೆಡ್ ಬೈ 9 lakh ಇಂಟು 100 ಮಾಡಿದ್ರೆ 11.11% ಬರುತ್ತೆ. ಎಷ್ಟು ಬರುತ್ತೆ? 11.11. ನೆಕ್ಸ್ಟ್ ರಿಟರ್ನ್ ಆನ್ ನೆಟ್ ವರ್ತ್ ಆದಮೇಲೆ ಅಥವಾ ರಿಟರ್ನ್ ಆನ್ ಶೇರ್ ಹೋಲ್ಡರ್ಸ್ ಫಂಡ್ ಆದಮೇಲೆ ನೆಕ್ಸ್ಟ್ ಬನ್ನಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಗೆ ಫಾರ್ಮುಲಾ PBIT ಡಿವೈಡೆಡ್ ಬೈ capital employed into 100. See, PBIT divided by capital employed into 100 ಮಾಡಿದರೆ ನಮಗೆ ಏನು ಸಿಗುತ್ತೆ? ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಸಿಗುತ್ತೆ. PBIT ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿಲ್ಲ, ಬದಲಾಗಿ ಏನು ಕೊಟ್ಟಿದೆ? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದೆ. ಸೊ ನೀವು PBITನ ಕ್ಯಾಲ್ಕುಲೇಟ್ ಮಾಡಬೇಕು. PBT ಪ್ಲಸ್ interest on debentures. PBT ಬಂದ್ಬಿಟ್ಟು 2 lakh. interest on debentures ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ 10% ಡಿಬೆಂಚರ್ಸ್ 4 lakh ಇದೆ. 10% ಡಿಬೆಂಚರ್ಸ್ 4 lakh ಅಂದರೆ 4 ಲಕ್ಷಕ್ಕೆ 10% ಅಂದರೆ ಎಷ್ಟಾಗುತ್ತೆ? 40,000. ಆ 40,000 ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೊ PBTಗೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ನ ಆ್ಯಡ್ ಮಾಡಿದರೆ ಏನು ಸಿಗುತ್ತೆ? PBIT. ಸೊ PBIT ಎಷ್ಟಪ್ಪ? 2,40,000. PBIT. ನೆಕ್ಸ್ಟ್ ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಕ್ಯಾಪಿಟಲ್ ಎಂಪ್ಲಾಯ್ಡ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಟೂ ಮೆಥಡ್ಸ್ ಇವೆ. ಶೇರ್ ಹೋಲ್ಡರ್ಸ್ ಫಂಡ್ ಪ್ಲಸ್ ಲಾಂಗ್ ಟರ್ಮ್ ಲಾಸ್. ಶೇರ್ ಹೋಲ್ಡರ್ಸ್ ಫಂಡ್ ಆಲ್ರೆಡಿ ಪ್ರೀವಿಯಸ್ ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡಿದೆ, ಎಷ್ಟು 9 lakh. ನೆಕ್ಸ್ಟ್ ಲಾಂಗ್ ಟರ್ಮ್ ಡೆಟ್ ಅಂದರೆ ಯಾವುದು? ಡಿಬೆಂಚರ್ಸ್ ಎಷ್ಟು ಕೊಟ್ಟಿದೆ? 4 lakh. So 9 lakh plus 4 lakh 13 lakh. 13 lakh ಏನು? ಕ್ಯಾಪಿಟಲ್ ಎಂಪ್ಲಾಯ್ಡ್. 2,40,000
40 divided by 13 lakh into 100. 18.46. 18.46%. ಇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟ್ one, book value per share. Equity shareholders fund. Divided by number of equity shares. Equity shareholders fund is to 6 lakh plus 3 lakh, 9 lakh. Divided by, wait a minute. Okay, book value per share calculate ಮಾಡಲಿಕ್ಕೆ formula. Equity shareholders fund divided by number of equity shares. Equity shareholders fund ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ share capital plus paid. 6 lakh plus payable 3 lakh. So equity capital divided by number of equity shares 60,000. ನೋಡಿ, ನಂಬರ್ ಆಫ್ equity shares 60,000 ಹೆಂಗೆ ಅಂದರೆ ಶೇರ್ ಕ್ಯಾಪಿಟಲ್ 6 lakh ಇದೆ, ಫೇಸ್ ವ್ಯಾಲ್ಯೂ 10 rupees ಕೊಟ್ಟೇನೆ. 6 lakh divided by 10, 6 ಲಕ್ಷ ಶೇರ್ ಕ್ಯಾಪಿಟಲ್, ಫೇಸ್ ವ್ಯಾಲ್ಯೂ ಬಂದ್ಬಿಟ್ಟು 10. ಸೊ ನಂಬರ್ ಆಫ್ ಶೇರ್ಸ್ ಬಂದ್ಬಿಟ್ಟು 60,000. ಈ ಥರ ನಂಬರ್ ಆಫ್ ಶೇರ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ನಂಬರ್ ಆಫ್ ಶೇರ್ಸ್ ಇಸ್ ಈಕ್ವಲ್ ಟು 6 lakh divided by 10 ಮಾಡಿದರೆ ನಿಮಗೆ ನಂಬರ್ ಆಫ್ ಶೇರ್ಸ್ ಇದೆ 60,000. 9 lakh divided by 60,000 ಮಾಡಿದರೆ 15 rupees ಇದೆ. 9 lakh divided by 60,000 ಮಾಡಿದರೆ ಎಷ್ಟು ಬರುತ್ತೆ? 15 rupees ಬರುತ್ತೆ. 15 rupees ಏನು book value per share. Okay, so this is all about the fourth one problem. Okay, ನಿಮಗೆ ಇಲ್ಲಿಗೆ 12 ಮಾರ್ಕ್ಸಿನ ಪ್ರಾಬ್ಲಮ್ ಎಷ್ಟಾಯಿತು? 4 ಆಗಿದೆ. ಪ್ರೀವಿಯಸ್ ವಿಡಿಯೋದಲ್ಲಿ 2 ಪ್ರಾಬ್ಲಮ್ಸ್ ಆ್ಯಂಡ್ ದಿಸ್ ವಿಡಿಯೋದಲ್ಲಿ 2 ಪ್ರಾಬ್ಲಮ್ಸ್. ಓಕೆ, ಸೊ ರಿಮೈನಿಂಗ್ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡಿರುತ್ತೆ. ಬಟ್ ನೀವು ಅಲ್ಲಿ ತನಕ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಬೇಕು ಅಂದರೆ ಕ್ವಶನ್ ಬ್ಯಾಂಕಲ್ಲಿ ಇರೋದನ್ನು ಫಸ್ಟು ನೀವು ಫಾರ್ಮುಲಾಸನ್ನೆಲ್ಲನೂ ನೀವು ಒಂದು ಕಡೆ ಬರೆದಿಟ್ಕೊಂಡು ಆ ಫಾರ್ಮುಲಾಸನ್ನೆಲ್ಲ ಚೆನ್ನಾಗಿ ಕಲಿಬೇಕು. ಓಕೆ, ಅದಾದಮೇಲೆ ನಿಮಗೆ ಈ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.